ಬ್ಯಾಂಕ್ನಲ್ಲಿ ಸಾಲ ಪಡೆದು ಮರುಪಾವತಿ ಮಾಡದ ಆರೋಪ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ದೂರು ಹಿನ್ನೆಲೆ ವಿವಿಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಅಪೆಕ್ಸ್ ಬ್ಯಾಂಕ್ನಿಂದ ಸಾಲ ಪಡೆದಿದ್ದ ರಮೇಶ್, ಸೌಭಾಗ್ಯ, ಲಕ್ಷ್ಮೀ ಸುಗರ್ಸ್ನ ಇಬ್ಬರು ಪದಾಧಿಕಾರಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. 2013-17ರವರೆಗೆ 232 ಕೋಟಿ 88 ಲಕ್ಷ ಸಾಲ ನೀಡಿದ್ದ ಬ್ಯಾಂಕ್ನವರಿಗೆ ದ್ರೋಹ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನ ನೀಡಲಾಗಿದೆ. ತೆಗೆದುಕೊಂಡಂತ ಸಾಲವನ್ನು ವಾಪಸ್ ಮರುಪಾವತಿ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಒಂದು ದೂರನ್ನ ನೀಡಲಾಗಿದೆ. ಬ್ಯಾಂಕ್ನಲ್ಲಿ ಸಾಲ ಪಡೆದು ಅವರು ಕಟ್ಟಿಲ್ಲ ಹಣವನ್ನ ಅನ್ನುವಂಥ ಆರೋಪ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ದೂರನ್ನ ನೀಡಿದ್ದಾರೆ. ವಿವಿಪುರ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನಿಂದ ಸಾಲ ಪಡೆದಿದ್ರು ರಮೇಶ್ ಜಾರಕಿಹೊಳಿ. ಸೌಭಾಗ್ಯ, ಲಕ್ಷ್ಮಿ ಶುಗರ್ಸ್ನ ಇಬ್ಬರು ಪದಾಧಿಕಾರಿಗಳ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದು 2013 ಮತ್ತು 2017ರವರೆಗೆ 232 ಕೋಟಿ 88 ಲಕ್ಷ ಸಾಲವನ್ನು ಬ್ಯಾಂಕ್ ಇವರಿಗೆ ನೀಡಿತ್ತು. ಆದರೆ ಇವರು ವಾಪಸ್ ಸಾಲ ಮರುಪಾವತಿ ಮಾಡಿಲ್ಲ ಅನ್ನುವಂಥ ಗಂಭೀರವಾದಂಥ ಆರೋಪ. ಆ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಬ್ಯಾಂಕ್ನವರಿಗೆ ದ್ರೋಹ ಮಾಡಿದ್ದಾರೆ ಅಂತ ಆರೋಪಿಸಿ ದೂರನ್ನು ನೀಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ, ಕಾನೂನು ಹೋರಾಟ ಹೇಗೆ ಮಾಡ್ತಾರೆ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ವಿವಿಪುರ ಠಾಣೆಯಲ್ಲಿ ಈ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ರಮೇಶ್ ಜಾರಕಿಹೊಳಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ, ಅವರು ಸೇರಿದಂತೆ ಇನ್ನಿಬ್ರು ವಿರುದ್ಧವು. ಸೊ ಈ ಪ್ರಕರಣದ ಹಿನ್ನೆಲೆ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಏನ್ ಕತೆ? ನಿತಿ, ಅಪೆಕ್ಸ್ ಬ್ಯಾಂಕ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿಕೊಂಡು ಸಾಲವನ್ನು ವಾಪಸ್ ನೀಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮಾಜಿ ಸಚಿವ, ಬಿಜೆಪಿ ಮುಖಂಡ ಆಗಿರ್ತಕ್ಕಂಥ ಮತ್ತು ಗೋಕಾಕ್ ಶಾಸಕ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ವಿರುದ್ಧ IPC 420 ಅಡಿ ದೂರು ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ A1 ಆರೋಪಿ ಆಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ. ಚಾಮರಾಜಪೇಟೆಯ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಂದ ಸಾಲ ಪಡೆದ ಜಾರಕಿಹೊಳಿ ಅವರ ಜೊತೆ ವಸಂತ್ ವಿ ಪಾಟೀಲ್, ಶಂಕರ್ ಪಾವಡೆ ಅವರ ವಿರುದ್ಧನೂ ಸಹ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಸೌಭಾಗ್ಯ ಲಕ್ಷ್ಮಿ ಶುಗರ್ ಲಿಮಿಟೆಡ್ ನ ಈ ಇಬ್ಬರು ಪದಾಧಿಕಾರಿಗಳು ಹಾಗೇನೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿ ಅದನ್ನು ವಿಸ್ತರಣೆ ಮಾಡಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಲ ಪಡೆಯಲಾಗಿತ್ತು. ಸೌಭಾಗ್ಯ ಲಕ್ಷ್ಮಿ ಶುಗರ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಈಗ ಸಾಲ ಪಡ್ಕೊಳ್ಳಲಾಗಿದ್ದು. ಈಗ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟರಿ 2013ರಿಂದ 2017ವರೆಗೂ ಸುಮಾರು 232 ಕೋಟಿ 88 ಲಕ್ಷ ರೂಪಾಯಿ ಹಣವನ್ನ ಸಾಲ ಪಡ್ಕೊಳ್ಳಲಾಗಿತ್ತು. ಆದ್ರೆ ಸಾಲದ ಹಣ ಪಾವತಿ ಮಾಡದೆ 2023ರವರೆಗೆ 439 ಕೋಟಿ 7 ಲಕ್ಷ ಟೋಟಲ್ ಆಗಿರ್ತಕ್ಕಂಥ ಸಾಲದ ಮೊತ್ತ. ಈ ಏನು ಹಣದ ವ್ಯವಹಾರ ಆಗಿದೆ, ಹಣದ ವ್ಯವಹಾರದಲ್ಲಿ ಸಕ್ರಿಯವಾಗಿ ಅಂದ್ರೆ ಸಮರ್ಪಕವಾಗಿ ಸಾಲವನ್ನ ವಾಪಸ್ ಮಾಡ್ಲಿಲ್ಲ, ಮೋಸ ಮಾಡುವ ಉದ್ದೇಶದಿಂದ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ರಮೇಶ್ ಜಾರಕಿಹೊಳಿ ಮತ್ತು ಏನು ಶುಗರ್ ಫ್ಯಾಕ್ಟರಿ ಮೋಸ ಮಾಡಿದೆ ಅಂತ ಹೇಳಿ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಆಡಳಿತ ಮಂಡಳಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ವಿರುದ್ಧ, ನಂಬಿಕೆ ದ್ರೋಹದ ವಿರುದ್ಧ ಈಗ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಜಣ್ಣ ಎಂಬುವರು ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿರ್ತಕ್ಕಂಥದ್ದು. ಈಗ ಒಂದ್ ಕಡೆ ಅಯೋಧ್ಯೆ ವಿಚಾರ, ಇನ್ನೊಂದ್ ಕಡೆ ಸಹಕಾರ, ಜನಸಂಪರ್ಕ ಸಭೆ, ಈ ಎಲ್ಲಾ ವಿದ್ಯಮಾನಗಳ ನಡುವೆ ಈಗ ರಮೇಶ್ ಜಾರಕಿಹೊಳಿ ಅವರ ಎಫ್ಐಆರ್ ಯಾವ ಮಟ್ಟಕ್ಕೆ ತಿರುವು ಪಡ್ಕೊಳ್ಳುತ್ತೆ ಮತ್ತು ಪ್ರಭಾವಿ ನಾಯಕರುಗಳು ಏನೇ ಸಾಲ ಮಾಡಿ ಹಣನ ವಾಪಸ್ ಮಾಡದೇ ಇದ್ರು ಬಚಾವ್ ಆಗ್ತಾರೆ, ಕೆಲವರು ವಿದೇಶಗಳಿಗೆ ಹೋಗ್ತಾರೆ. ಇಂಥ ಪ್ರಭಾವಿ ಇರ್ತಕ್ಕಂಥ ನಾಯಕರುಗಳು ಸಾಲ ಮಾಡ್ಕೊಂಡು ಅದು 100 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡು ವಾಪಸ್ ನೀಡದೇ ಇದ್ರು ಬರೀ ಎಫ್ಐಆರ್ ದಾಖಲು ಮಾಡಿ ಕೈ ತೊಳ್ಕೊಳುತ್ತಾ ಆಡಳಿತ ಮಾಡ್ಲಿ ಅನ್ನೋದೀಗ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಈ ನಿಟ್ಟಿನಲ್ಲಿ ವಿವಿಪುರಂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದೆ ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನೋದೀಗ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಧನ್ಯವಾದ ಸುರೇಶ್ ಬಾಬು, ತಮ್ಮ ಡೀಟೇಲ್ಸ್ಗಾಗಿ.